ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಾಗದ ವಿಚಾರವಾಗಿ ನಡೆದ ಗಲಾಟೆ. ಯಾದಗಿರಿ ಜಿಲ್ಲೆಯ ಕೂಗಳತೆ ದೂರದಲ್ಲಿ ಇರುವ ಠಾಣಗುಂದಿ ಗ್ರಾಮದಲ್ಲಿ ನಡೆದ ಘಟನೆ. ಜಾಲಾಲಬಿ ಇವರಿಗೆ ಸೇರಿದ 33 ಗುಂಟೆ ಜಮೀನು. ನೌಕರಿ ಮಾಡಲು ಬೇರೆ ಊರಿಗೆ ತೆರಳಿದ ಜಾಲಾಲಬಿ ಆದ್ರೆ ಊರಲ್ಲಿ ನಡೆದಿದ್ದೇ ಬೇರೆ. ಇವರಿಗೆ ಗೊತ್ತಿಲ್ಲದ ಹಾಗೆ ಮನೆ ನಿರ್ಮಿಸಲು ಮುಂದಾದ ಗ್ರಾಮಸ್ಥರು ಆದ ಕಾಸಿಂ ತಂದೆ ಸಿಲಾರುದ್ದೀನ್ ಊರಲ್ಲಿ ಇರುವಂತಹ ಇವರ ಹೆಸರಿನ ಗುಂಟೆ ಜಮೀನಿನಲ್ಲಿ ಅಕ್ರಮವಾಗಿ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಮನೆಗಳು ನಿರ್ಮಾಣ ಮಾಡಿದ ಗ್ರಾಮಸ್ಥರು ಕೇಳಲು ಹೋದ್ರೆ ಕ್ಯಾರೆ ಎನ್ನುತ್ತಿಲ್ಲ ಗ್ರಾಮಸ್ಥರು. ಇದು ನಮ್ಮ ಜಮೀನು, ಇದನ್ನ ಬಿಟ್ಟು ಕೊಡಿ ಎಂದು ಕೇಳಿದಕ್ಕೆ ಗಲಾಟೆ ಮಾಡಿದ್ದಾರೆ ಗ್ರಾಮಸ್ಥರು. ಯಾರೂ ಇಲ್ಲದ ಸಮಯದಲ್ಲಿ ಹೊಲದಲ್ಲಿ ಇರುವಂತಹ ಗಿಡವನ್ನ ಕಡಿದು ಹಾಕಿದ್ದಾರೆ. ಇವಾಗ ಕೇವಲ ಗಿಡವನ್ನ ಕಡಿದಿದ್ದೀನಿ, ಸಮಯ ಬಂದ್ರೆ ನಿನಗೂ ಕಡಿಯುತ್ತೇನೆ ಎಂದು ಜೀವ ಬೆದರಿಕೆ. ಇನ್ನು ಘಟನೆ ಆದ ನಂತರ 4 ದಿನ ಗ್ರಾಮೀಣ ಠಾಣೆಗೆ ತಿರುಗಾಡಿದ್ರು ಕೂಡ ಎಫ್ಐಆರ್ ದಾಖಲಿಸದೆ ಕೊನೆಗೆ ಕಚೇರಿಗೆ ಕಳಿಸಿದ್ದಾರೆ ಪೊಲೀಸರು. ಅಲ್ಲಿ ಕೌಂಟ್ರು ಕೆಲಸ ಮಾಡ್ತೀವಿ ಎಂದು ಹೇಳಿ ಪ್ರಕರಣಕ್ಕಾಗಿ ತಹಶೀಲ್ದಾರ್ ಅವರಿಗೆ ಕಳಿಸಿರ್ತಾರೆ. ರೌಡಿಗಳಿಂದ ಬೆದರಿಕೆ ಹಾಕ್ತಿದ್ದಾರೆ ಎಂದು ಆರೋಪಗಳು ಕೇಳಿ ಬರ್ತಾ ಇದೆ. ಇದನ್ನಾಧರಿಸಿ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ ಜಲಾಲಬಿ ಆದ್ರೂ ಕೂಡ ನಿಲ್ತಾ ಇಲ್ಲ ರೌಡಿಗಳ ಕಿರುಕುಳ. ಮನೆ ಮಕ್ಕಳು ಅಂಗಳದಲ್ಲಿ ನಡೆದಾಡಲು ಭಯವಾಗುತ್ತೆ ಸರ್ ಎಂದು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ಮಹಿಳೆ. ಇವಾಗ ಸುಮ್ಮನಿದ್ರೆ ಸರಿ, ಇಲ್ದಿದ್ರೆ ನಿಮಗೆ ಖಲಾಸ್ ಮಾಡ್ತೀವಿ ಅಂತ ಜೀವ ಬೆದರಿಕೆ. ಜೀವ ಭಯದಲ್ಲೇ ಬದುಕ್ತಿದ್ದಾರೆ ಕುಟುಂಬ. ನ್ಯಾಯ ಸಿಗದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ಹೋಗಿದೆ ಜಲಾಲಬಿ. ಅಕ್ರಮವಾಗಿ ಜಾಗ ಖರ್ಚು ಮಾಡಿದ ಗ್ರಾಮಸ್ಥರು ದುಃಖದಲ್ಲಿ ಜೀವನ ಮಾಡುತ್ತಾ ಇದ್ದಾರೆ ಜಲಾಲಬಿ. ನಾಳೆ ನಮ್ಮ ಜೀವಕ್ಕೆ, ನಮ್ಮ ಕುಟುಂಬಕ್ಕೆ ಏನಾದ್ರೂ ಆದ್ರೆ ನೇರ ಹೊಣೆಗಾರರು ಇವರೇ ಆಗಿರ್ತಾರೆ. ನಮಗೆ ನಮ್ಮ ಜಮೀನು ವಾಪಸ್ ಕೊಡಿಸಿ ಸರ್ ಎಂದು ಕಣ್ಣೀರು ಹಾಕಿದೆ ಕುಟುಂಬ. ನ್ಯಾಯ ಸಿಗದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂಭಾಗದಲ್ಲಿ ಕುಟುಂಬ ಸಮೇತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏನಾಗದಮ್ಮ ಇದು? ಜಾಗ ನಮ್ದಾದ್ರಿ. ಇದು ಯಾರ ಹೆಸರು ಜಾಗ? ಜಲಾಲಬಿ. ನನ್ನ ಹೆಸರಲ್ಲಿ ಜಾಗ ಅದ. ನಾನು ನೌಕರಿ ಮೇಲಿದ್ದೆ. ನಾ ಬಂದ ಮ್ಯಾಲ ಪೂರ ಕಬ್ಜಾ ತಾವು ಮಾಡ್ಕೊಂಡಿಸಿ ಮನೆಗಳು ಕಟ್ಟ್ಯಾರ. ಈಗ ಬೀಳಂದ್ರೆ ನಮ್ಗೆ ಅಂಗಳದಾಗೂ ಹೋಗೋರಂಗಿಲ್ಲ, ಮಕ್ಕಳಿನ್ನೂ ಒಡ್ಲಾಗ ಬರ್ತಾರೆ, ನಮ್ಗೂ ಒಡ್ಲಾಗ ಬರ್ತಾರೆ. ಜಾಗ ಪೂರ 30 ಗುಂಟೆ ನಮ್ದಾದ ಜಾಗ ತೊಗೊಂಡದು. ಮತ್ತು ಅವರು ನಾ ಬರತಾನ ನೌಕರಿಲಿಂದ ಬರತಾನೇ ಮನೆಗಳು ಕಟ್ಕೊಂಡವ್ರು. ನಾವು ಇದ್ದಿದ್ದಿಲ್ಲ. ಈಗ ಏನಾದ ನಮ್ಗೆ ಬರೋನು ಕೊಡೋಂಗಿಲ್ಲ. ಈ ಕಡೆಗೆ ಏನನ್ನ ಗಾಡಿ ನಿಂದಿರ್ಸ್ಲಕ್ಕೂ ಕೊಡೋಂಗಿಲ್ಲ. ಮಕ್ಕಳಿಗೆ ಹೊಡೆಯೋದು, ನನಗೆ ಹೊಡ್ಲಕ್ಕೆ ಬರೋದು, ಗುಂಡ ಮಂದಿಗೆ ಹಚ್ಚೋದು, ಈ ದಂಧೆ ಮಾಡ್ಲಕತ್ತಾರ. ನಮ್ಮ ಪಾಣ್ಯಾಗ ನನ್ನ ಹೆಸರು ಅದ. ಟಾಪ್ ಅವ ನನ್ನ ಹೆಸರಲ್ಲಿ 3 ಟಾಪ್ ಅವ ನನ್ನ ಹೆಸರಲ್ಲಿ ಮಾಡಿದ್ದು. ಈಗ ಮಕ್ಕಳಿಗೆ ನನಗೆ ಧೋಕಾತ್ ನೋಡ್ರಿ. ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೀವಿ, ತಹಸೀಲ್ದಾರ್ ಬಳಿ ಹೋಗಿ ಬಂದೀವಿ. ಏನು ಅವ್ರು ಏನು ಲಕ್ಷ್ಯ ಮಾಡವಲ್ರಿ. ಅವರು ಏನು ಮಾಡ್ತಾರೋ ಏನಿಲ್ಲ ಲಕ್ಷ್ಯ ಮಾಡವಲ್ರಿ. ನಮ್ಗೆ ಹೋಗ್ತೀವಿ ಬರ್ತೀವಿ. ಇಲ್ಲಿಗೆ 3 ವರ್ಷ ಆಯ್ತು ನಮ್ದು ಇದು ನಡೆದಗೇಸಿ. ಈ ಕೋರ್ಟ್ನಾಗ್ಯದ, ಎಲ್ಲೋಟಾಗ್ಯದ. ಇದು ಕೋರ್ಟ್ ಕಚೇರಿದು ಎಲ್ಲೋಟಾಗ್ಯದ ನಮ್ದು. ಇದು 7 ವರ್ಷ ಆಯ್ತು. 7 ವರ್ಷ ಆಯ್ತು. ಸರಿಯಾಕನು ತುಂಬಿವಿ, ಸರಿಯನ್ನು ಮಾಡಗೋಡವಲ್ರು. ಈ ಕಡೆಗೆ ನಮ್ಮದು ಏನು ಕೆಲಸ, ಒಂದು ಕೆಲಸ ಮಾಡಗೋಡವಲ್ರು. ಎಲ್ಲೋಟು ಟ್ಯಾಂಪ್ನಾವ, ಪಾನಿ ಅದ, ಎಲ್ಲೋಟು ನಮ್ಮದು ಹೆಸರು ಬಂದು ಪೂರ ಪೇಪರ್ ಅವ ತೊಗೊಂಬಾರಂದ್ರೆ ಬರ್ತೀವಿ ನಾವು. ಎಲ್ಲಿಗೆ ಬಂದಿದ್ರು, ಬಂದವ್ರಿಗೆ ವಾಪಸ್ ಕಳ್ಸ್ಯಾರ. ಮಾಡಕ್ಕೆ ಬಿಟ್ಟಿಲ್ಲ. ಅವ್ರಿಗೆ ಎಲ್ದೊಂದು ಹೇಳಿ ನಮ್ದಾದ ಸರ್ಕಾರದಾದ ಜಾಗ ಅದಾದ ಇದಾದಂತ ವಾಪಸ್ ಕಳಿಸ್ಯಾರ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.